come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ನೋಡುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಹುಡುಗ ವಿಜಯ್ ನಿಖಿಲ್ ರಾಜ್ ಮಾಡುವಂತಹ ನಮಸ್ಕಾರಗಳು. ಸೊ ಎಲ್ರಿಗೂ ಒಂದು ಶುಭ ದಿನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಬಹಳ ಒಂದು ಸುಂದರವಾದ ಕಿಚನ್ ಅಲ್ಲಿ ನಾವು ಇವತ್ತಿದ್ದೇವೆ. ಸೊ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತಿನ ಡೇಂಜರ್ ಝೋನ್ ಸಂಚಿಕೆಯಲ್ಲಿ ನಾವು ಇದ್ದೇವೆ. ಸೊ ಕಳೆದ ಎಪಿಸೋಡ್ಸ್ನಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಸ್ನವರು ಕೆಲವೊಂದು ವಿದ್ಭವವನ್ನು ಕ್ರಿಯೇಟ್ ಮಾಡಿ ನಮ್ಮ ತೀರ್ಪುಗಾರರ ಮುಂದೆ ಅವರು ಪ್ರೆಸೆಂಟ್ ಮಾಡಿದ್ರು. ಸೊ ಅವರಿಗೆ ಬೇಕಾದಂಥ ತೀರ್ಪುಗಳನ್ನು ಕೂಡ ಕೊಟ್ಟಿದ್ರು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕೂಡ ನಮ್ಮ ಕಂಟೆಸ್ಟೆಂಟ್ಸ್ ಬಂದು ಇವರು ಡೇಂಜರ್ ಝೋನ್ ಚಾಲೆಂಜನ್ನು ತೆಗೆಯಲಿಕ್ಕಿದ್ದಾರೆ ಅಥವಾ ಪರ್ಫಾರ್ಮ್ ಮಾಡಲಿಕ್ಕೆ ಇದ್ದಾರೆ. ಸೊ ಇವತ್ತು ಯಾರೆಲ್ಲ ಬರ್ತಾರೆ, ಏನೆಲ್ಲ ಆಗ್ತದೆ, ಈ ಒಂದು ಅಡುಗೆ ಮನೆಯಲ್ಲಿ ಏನೆಲ್ಲ ಕಿತಾಪತಿ ಆಗ್ತದೆ, ಏನೆಲ್ಲ ವಿದ್ಭವ ಆಗ್ತದೆ ಅಂತ ನೋಡೋಣ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣ ಮಸಾಲಾ ಸಿನ್ಸ್ 1980. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹ ಪ್ರಾಯೋಜಕರಾಗಿದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ. ಪ್ರಿಂಟ್ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ 93.5 ರೆಡ್ FM. ನಮ್ಮೆಲ್ಲ ಪ್ರಾಯೋಜಕರನ್ನ ನಿಮ್ಮೆಲ್ಲರ ಮುಖಾಂತರ ಅವರಿಗೆ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಒಂದು ಕಲೆ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಏನೇ ಅದನ್ನ ಜಾಸ್ತಿ ಅಭ್ಯಾಸ ಮಾಡಿದರೆ ಮಾತ್ರ ಅದು ಎಕ್ಸ್ಪರ್ಟ್ ಆಗಲಿಕ್ಕೆ ಸಾಧ್ಯ, ನಾವು ಅದರಲ್ಲಿ ಪರಿಣಿತರಾಗಲಿಕ್ಕೆ ಸಾಧ್ಯ. ಸೊ ಇವತ್ತು ಕೂಡ ನಮ್ಮ ಜೊತೆ ಪರಿಣಿತ ಶೆಫ್ಸ್ ಇದ್ದಾರೆ, ಸೊ ಪರಿಣಿತ ಹೋಮ್ ಕುಕ್ಸ್ ಇದ್ದಾರೆ. ಸೊ ಅವರು ಯಾವ ರೀತಿ ಇವತ್ತು ಈ ಒಂದು ಕಿಚನ್ನಲ್ಲಿ ಅಡುಗೆಯನ್ನ ಮಾಡ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮದ ನಮ್ಮ ತೀರ್ಪುಗಾರರನ್ನ ಸ್ವಾಗತ ಮಾಡುವಂತ ಹೊತ್ತು. ಸೊ ನಮ್ಮ ಜೊತೆ ಇವತ್ತು ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಶೆಫ್ ದೇವ್ಬ್ರಾತ್ ಮಂಡಲ್, ಅದೇ ರೀತಿ ಶೆಫ್ ಮಿಥುನ್ ಅವರು. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ವೆರಿ ಫೈನ್. ಓಕೆ, ಸೊ ಇಬ್ರು ಶೆಫ್ಸ್ ನಮ್ಮ ಜೊತೆ ಇದ್ದಾರೆ. ಎನರ್ಜೆಟಿಕ್ ಆಗಿ ಕಾಣ್ತಾ ಇದ್ದಾರೆ, ಫ್ರೆಶ್ ಆಗಿ ಕಾಣ್ತಾ ಇದ್ದಾರೆ ಇಬ್ರು. ಸೊ ಇವತ್ತಿನ ಈ ಒಂದು ಸಂಚಿಕೆಯನ್ನ ಜಡ್ಜ್ಮೆಂಟ್ ಮಾಡಲಿಕ್ಕೆ, ನಮ್ಮ ಕಂಟೆಸ್ಟೆಂಟ್ಸ್ನವರಿಗೆ ತೀರ್ಪುಗಳನ್ನ ಕೊಡ್ಲಿಕ್ಕೆ, ಸಜೆಷನ್ಸ್ ಕೊಡ್ಲಿಕ್ಕೆ, ಟಿಪ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಇಬ್ರು ತೀರ್ಪುಗಾರರು ಇವತ್ತು ಇಲ್ಲಿ ಬಂದಿದ್ದಾರೆ. ಸೊ ನೋಡೋಣ ಯಾವ ರೀತಿ ಇವತ್ತು ತೀರ್ಪುಗಾರರು ನಮ್ಮ ಕಂಟೆಸ್ಟೆಂಟ್ಸ್ ಅನ್ನ ಪ್ರೋತ್ಸಾಹ ಮಾಡ್ತಾರೆ ಅಂತ. ಸೊ ಇವತ್ತಿನ ಈ ಒಂದು ಎಪಿಸೋಡ್ ಅನ್ನ ಶುರು ಮಾಡು. Now I have come in the danger zone, so I'm very much depressed kind of. Let's see, inshallah, there are lots in my mind, what they're gonna give. ಏನು ಕೊಡ್ತಾರೆ ಏನು ಗೊತ್ತೇ, ಫುಲ್ ಬ್ಲ್ಯಾಂಕಲ್ಲಿದ್ದೇನೆ. ಎಂತ ಕೊಡ್ತಾರೆ, ಎಂತ ಮಾಡಬೇಕು, ಅವರು ಒಂದು ಸ್ಪಾಟಲ್ಲಿ ಕೊಟ್ಟರೆ ಎಂತ ಅವರ ಟ್ವಿಸ್ಟ್ ಏನಿರ್ತಂತೆ ಅದೊಂದು ಟೆನ್ಷನಲ್ಲಿದ್ದೇನೆ. ನಾನು ಡೇಂಜರ್ ಝೋನಿಗೆ ಬಂದಿದ್ದೇನೆ, ಆದರೆ ಇವತ್ತು ಎಂತ ಕೊಡ್ತಾರೆ ಅಂತ ನಾನು ನೋಡ್ತೇನೆ. ನನ್ನಿಂದ ಆದರೆ ನಾನು ಟ್ರೈ ಮಾಡಿ ಖಂಡಿತ ಮಾಡ್ತೇನೆ, ನೋಡುವ ಹೇಗೆ ಆಗ್ತದಂತ. ಇವತ್ತಿನ ಈ ಒಂದು ಡೇಂಜರ್ ಝೋನ್ ಎಪಿಸೋಡ್ ಅಲ್ಲಿ ನಮ್ಮ ಜೊತೆ ಇನ್ನೇ ಇಬ್ರು ಕಂಟೆಸ್ಟೆಂಟ್ ಇದ್ದಾರೆ. ಈ ಕಡೆ ರೇಖಾ ಪೈ ಅವರಿದ್ದಾರೆ, ಈ ಕಡೆ ಶಾಯಿಸ್ತಾ ಹಮೀದ್ ಅವರಿದ್ದಾರೆ. ಸೊ ಇವರಿಬ್ರು ಇವತ್ತು ಡೇಂಜರ್ ಝೋನ್ ಚಾಲೆಂಜ್ ಅನ್ನ ಫೇಸ್ ಮಾಡ್ಲಿಕ್ಕಿದ್ದಾರೆ. ಸೊ ಅವರಿಗೆ ಡೇಂಜರ್ ಝೋನ್ ಚಾಲೆಂಜ್ ಅನ್ನ ಇವಾಗ ನೀಡುವಂತ ಹೊತ್ತು. ಸೊ ನಿಮ್ಮ ಮುಂದೆ 2 ಕ್ಲಾಶ್ ಕಾಣ್ತಾ ಇದೆ. ಸೊ ಈ ಒಂದು ಕ್ಲಾಶ್ ಒಳಗಡೆ ನಿಮ್ಮ ಡೇಂಜರ್ ಝೋನ್ ಟಾಸ್ಕ್ ಇದೆ. ಸೊ ನೋಡ್ಲಿಕ್ಕೆ ರೆಡಿ ಇದ್ದೀರಾ, ಏನ್ ಟಾಸ್ಕ್ ಇರ್ಬೋದು ಅಂತ? ರೇಖಾ ಪೈ ಅವರು ರೆಡಿ ಇದ್ದೀರಾ? ಕ್ಲಾಶ್ ಒಳಗಡೆ ಇವತ್ತಿನ ಡೇಂಜರ್ ಝೋನ್ ಟಾಸ್ಕ್ ಇದೆ. ನಮ್ಮ ತೀರ್ಪುಗಾರರು, ನಮ್ಮ ಮಾಸ್ಟರ್ ಶೆಫ್ ಏನಿದ್ದಾರೆ ಅವರು ಅದನ್ನ ರಿವೀಲ್ ಮಾಡ್ಲಿಕ್ಕಿದ್ದಾರೆ. ಸರ್ ಪ್ಲೀಸ್. ಸೊ ನಿಮ್ಮ ಮುಂದೆ ಈ ಒಂದು ಕ್ಲಾಶ್ ಒಳಗಡೆ ತುಂಬಾನೇ ವೆರೈಟಿ ಆಗಿರುವಂತ ಕೆಲವೊಂದು ಐಟಮ್ಸ್ ಕಾಣ್ತಾ ಇದೆ. ಸೊ ಅಲ್ಲಿ ಈ ಕಡೆ ಒಂದು ಬಾಕ್ಸ್ ಕೂಡ ಇದೆ. ಸೊ ಅದನ್ನ ಕೂಡ ರಿವೀಲ್ ಮಾಡೋಣ, ಆಮೇಲೆ ಏನಿದೆ ಏನಿಲ್ಲ ಅಂತ ನೋಡೋಣ. ಸೊ ಸರ್ ಪ್ಲೀಸ್. ಎರಡು ಕ್ಲಾಶ್ ಅನ್ನ ನಾವು ಓಪನ್ ಮಾಡಿದ್ದೇವೆ. ಸೊ ಈ ಕಡೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇದೆ. ಸೊ ದಿಸ್ ಇಸ್ ಶುಗರ್ ಕ್ಲೌಡ್ ಬ್ರೌನೀಸ್
ನಮ್ಮ ಪ್ರಾಯೋಜಕರಾಗಿರುವಂಥ ಶುಗರ್ ಕ್ಲೌಡ್ ಬ್ರೌನೀಸ್ ಇವರ ಬ್ರೌನೀಸ್ ಇದೆ. ಸೊ ಶುಗರ್ ಕ್ಲೌಡ್ ಬ್ರೌನೀಸ್ ಕಾನ್ಸೆಂಟ್ರಿಕ್. ಸೊ ಇದೊಂದು ಹೊಸ ಶುಗರ್ ಕ್ಲೌಡ್ ಬ್ರೌನೀಸ್ ಅಂತ ಒಂದು ಬ್ರೌನೀಸ್ ಕಂಪನಿ ಏನು ಮಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಸೊ ತುಂಬಾನೇ ಒಳ್ಳೆ ಬ್ರೌನೀಸ್ ಅನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ಸೊ ತುಂಬಾನೇ ಕ್ಲೈಂಟ್ಸ್ ಇದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾನೇ ಆರ್ಡರ್ಸ್ ಬರ್ತಾ ಇದೆ. ಸೊ ಇದನ್ನ ನೀವು ಪಡಿಬೇಕು ಅಂತಿದ್ರೆ, ಇದನ್ನ ನೀವು ಆರ್ಡರ್ ಮಾಡಬೇಕು ಅಂತ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಶುಗರ್ ಕ್ಲೌಡ್ ಬ್ರೌನೀಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪೇಜ್ ಸಿಗ್ತದೆ, ಅಲ್ಲಿ ನೀವು ಆರ್ಡರ್ ಮಾಡ್ಬೋದು. ಅದೇ ರೀತಿ ಶುಗರ್ ಕ್ಲೌಡ್ ಬ್ರೌನೀಸ್ ಆಗಿರ್ಬೋದು, ಡೆಸರ್ಟ್ಸ್ ಆಗಿರ್ಬೋದು, ಏನೇ ಬೇಕಿದ್ರು ನಮ್ಮ ಆಪಲ್ ಮಾರ್ಟ್ ಇದರಲ್ಲಿ ಸಿಗ್ತದೆ. ಸೊ ನಿಮ್ಗೆಲ್ರಿಗೂ ಶುಗರ್ ಕ್ಲೌಡ್ ಬ್ರೌನೀಸ್ನ ಒಂದು ಸವಿಯನ್ನ ನೋಡ್ಬೋದು. ಸೊ ಇಲ್ಲಿ ಶುಗರ್ ಕ್ಲೌಡ್ ಬ್ರೌನೀಸ್ ನಿಮ್ಮ ಜೊತೆ ಇದೆ, ಈ ಕಡೆ ಕೆಲವೊಂದು ವೆರೈಟಿ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಇವತ್ತಿನ ಡೇಂಜರ್ ಝೋನ್ ಟಾಸ್ಕ್ ಏನು ಅಂತ ಹೇಳಿದ್ರೆ, ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಅನ್ನ ಯೂಸ್ ಮಾಡಿ ಇಲ್ಲಿ ಕಾಂಪ್ಲಿಮೆಂಟರಿ ಇಂಗ್ರೀಡಿಯೆಂಟ್ಸ್ ಏನು ಇಟ್ಟಿದ್ದೀರಿ ಅದನ್ನ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿಯನ್ನ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮದೇ ಆಗಿರುವಂಥ ಒಂದು ಓನ್ ರೆಸಿಪಿಯನ್ನ ನೀವು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಬ್ರೌನೀಸ್ ಅನ್ನ ನೀವು ನಿಮ್ಮ ಇವತ್ತಿನ ಹೀರೋ ಡಿಶ್ ಆಗಿ ಇಡಬೇಕು, ಅಥವಾ ಕೋರ್ ಎಲಿಮೆಂಟ್ ಆಗಿ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಇರಬೇಕು. ಅದಕ್ಕೆ ಬೇಕಾಗಿರುವಂಥ ಏನಾದರೂ ಟಾಪಿಂಗ್ಸ್ ಆಗಿರ್ಬೋದು, ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಅನ್ನ ಇದರಿಂದ ತೆಗಿಬೋದು. ಸೊ ಮ್ಯಾಕ್ಸಿಮಮ್ ಏನೆಲ್ಲ ಯೂಸ್ ಮಾಡ್ತೀರಾ, ಎಷ್ಟು ವೆರೈಟಿ ಆಗಿ ಮಾಡ್ತೀರಾ, ಅದರ ಮೇಲೆ ಇವತ್ತಿನ ಜಡ್ಜ್ಮೆಂಟ್ ಇರ್ತದೆ. ಸೊ ರೆಡಿ ಇದ್ದೀರಾ ಇಬ್ರು? ರೆಡಿ? ಸೊ ಜಡ್ಜಸ್ ರೆಡಿ? ರೆಡಿ? ಓಕೆ. ಸೊ ಜಡ್ಜಸ್ ರೆಡಿ ಇದ್ದಾರೆ, ತೀರ್ಪುಗಾರ ರೆಡಿ ಇದ್ದಾರೆ. ಸೊ ಇವತ್ತು ಇವರಿಬ್ಬರು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಕೊಟ್ಟಿದ್ದರು, ಕೆಲವು ಐಟಮ್ಸ್ ಕೊಟ್ಟಿದ್ದರು ನನಗೆ. ಇಟ್ ವಾಸ್ ರಿಯಲಿ ಸರ್ಪ್ರೈಸಿಂಗ್. ಅಂದರೆ ಅವರು ಶುಗರ್ ಬ್ರೌನಿ ಅವರದ್ದು ಬ್ರೌನೀಸ್ ಇಟ್ಟು ಅದು ಔಟ್ ಆಫ್ ದ್ಯಾಟ್ ಯು ಹ್ಯಾವ್ ಟು ಕುಕ್ ಆರ್ ಯು ಹ್ಯಾವ್ ಟು ಡೂ ಇನೋವೇಟೆಡ್ ವಿತ್ ದ್ಯಾಟ್. ಇನೋವೇಷನ್ ತರಬೇಕು, ಅದರಲ್ಲಿ ಎಂತಾದರೂ ಡಿಫ್ರೆಂಟ್ ಆಗಿ ಮಾಡಬೇಕಂತ ಅವ್ರು ನಮ್ಮ ಹತ್ರ ಹೇಳಿದರು. ಐ ವಾಸ್ ರಿಯಲಿ ವಾಟ್ ಟು ಡೂ, ಐ ವಾಸ್ ಥಿಂಕಿಂಗ್ ವಾಟ್ ಟು ಡೂ. ಅಲ್ಲ, ಹಳೆಯ ಕಾಲದ ಅಡುಗೆಗಳನ್ನು ನಾನು ತುಂಬ ಮಾಡ್ತೇನೆ, ಅದರಲ್ಲಿ ವೆರೈಟಿ ತುಂಬ ಗೊತ್ತುಂಟು. ಆದರೆ ಹೊಸ ಕಾಲದ ಅಡುಗೆಗಳನ್ನು ಅದು ಕೂಡ ಗೊತ್ತುಂಟು, ಗೊತ್ತಿಲ್ಲ ಅಂತಿಲ್ಲ. ಕೆಲವೊಂದು ಅದರಲ್ಲಿ ಹೊಸತ್ತು ಬರುವಾಗ ಈಗೆಲ್ಲ ಅದರಲ್ಲಿ ಕೆಲವೊಂದು ಟಫ್ ಆಗ್ತಾ ಉಂಟು. ಆದರೂ ಈಗ ನಾನು ಇದು ಮೊಬೈಲಲ್ಲಿ ನೋಡಿ ಕಲಿತಾ ಇದ್ದೇನೆ. ಓಕೆ, ನಮ್ಮ ಇಬ್ರು ಕಂಟೆಸ್ಟೆಂಟ್ಸ್ ಇಲ್ಲಿ ರೇಖಾ ಮತ್ತು ಶಾಯಿಸ್ತಾ ಅವರು ರೆಡಿ ಆಗಿದ್ದಾರೆ. ಸೊ ನಮ್ಮ ತೀರ್ಪುಗಾರರು ಹಿಂದ್ಗಡೆ ರೆಡಿ ಆಗಿದ್ದಾರೆ. ಸೊ ಇವತ್ತಿನ ಡೇಂಜರ್ ಝೋನ್ ಟಾಸ್ಕ್ಗೆ ನಿಮಗೆ ಕೇವಲ ಅರ್ಧ ಗಂಟೆ ಟೈಮ್ ಇರ್ತದೆ. ಓನ್ಲಿ ಹಾಫ್ ಎನ್ ಅವರ್ ಟೈಮಲ್ಲಿ ನಿಮ್ಮ ಕುಕಿಂಗ್ ಪ್ರಾಸೆಸ್ ಮತ್ತೆ ಪ್ಲೇಟಿಂಗ್ ಅನ್ನ ಮುಗಿಸಿ ನಮ್ಮ ತೀರ್ಪುಗಾರರಿಗೆ ನೀವು ಸರ್ವ್ ಮಾಡಬೇಕು. ಸೊ ರೆಡಿ ಇದ್ದೀರಲ್ಲ? ಸೊ ನಿಮ್ಮ ಟೈಮ್ ಈಗ ಶುರು. ಅರ್ಧ ಗಂಟೆ ಟೈಮಲ್ಲಿ ನಮ್ಮ ಶುಗರ್ ಕ್ಲೌಡ್ ಬ್ರೌನೀಸ್ ಅನ್ನ ಯೂಸ್ ಮಾಡಿ ಏನಾದರೂ ಒಂದು ವಿಭಿನ್ನವಾದ ರೆಸಿಪಿಯನ್ನ ನೀವು ತಯಾರು ಮಾಡಬೇಕು. ಸೊ ಕೊಟ್ಟಿರುವಂಥ ಕಾಂಪ್ಲಿಮೆಂಟರಿ ಇಂಗ್ರೀಡಿಯೆಂಟ್ಸ್ ಅನ್ನು ಕೂಡ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಬೇಕು, ಎಲ್ಲಾನು ನೀಟಾಗಿ ಯೂಸ್ ಆಗಿರಬೇಕು. ಓಕೆ, ಮಿಸ್ಟ್ರಿ ಬಾಕ್ಸ್ ತೆಗೆಯುವಾಗ ಅದರ ಒಳಗೆ ಏನೋ ನನಗೆ ಡಿಫರೆಂಟಾಗಿ ಕಂಡಿತು. ಅದರಿಂದ ಏನು ಮಾಡ್ಬೋದು ಅಂತ ನನಗೆ ಒಮ್ಮೆಲೆ ಅನಿಸಿತು. ಮತ್ತು ಶೆಫ್ ಹೇಳಿದರು ಅದು ಅದರ ಒಳಗೆ ಬ್ರೌನಿ ಉಂಟು, ಆ ಬ್ರೌನಿಯಿಂದ ಏನಾದರೂ ಒಂದು ಮಾಡಿ ಅಂತ 20 ನಿಮಿಷ ಟೈಮ್ ಕೊಟ್ಟಿದ್ದರು. ಆ ಬ್ರೌನಿ ನೋಡುವಾಗಲೇ ನಾನು ಫಸ್ಟ್ ಟೈಮ್ ನೋಡೋದು. ಅಂದರೆ ನಾನು ಮೊದಲೇ ಹೇಳಿದ್ದೆ ಹಳೆಯ ಕಾಲದ ಅಡುಗೆ ಬರ್ತದೆ ನನಗೆ, ಹೊಸ ಕಾಲದ ಅಡುಗೆಗಳು ಅಷ್ಟೊಂದು ಬರುವುದಿಲ್ಲ ಅಂತ ಇಲ್ಲ, ಮಾಡ್ತೇನೆ, ಟ್ರೈ ಮಾಡ್ತೇನೆ. ಆದರೆ ಬ್ರೌನಿಯಲ್ಲಿ ಏನು ಮಾಡೋದಂತ ನನಗೆ ಒಮ್ಮೆಲೆ ಅನಿಸಿತು. ಮತ್ತು ಚಾಕ್ಲೇಟ್ ಕೊಟ್ಟಿದ್ದರು, ಚಾಕ್ಲೇಟಲ್ಲಿ ಒಂದು ಮಿಲ್ಕ್ ಶೇಕ್ ಮಾಡುವ ಅಂತ ಅನಿಸಿತು. ಎರಡು ಕೈಯಲ್ಲಿ ಕೆಲಸ ಮಾಡ್ತಿದ್ದೆ ಅಂದರೆ ಎರಡು ಸೈಡ್ ರಾಂಗ್ ವೇಯಲ್ಲಿ ಹೋಗ್ತಿದ್ದೆ. ಒಂದು ಸೈಡಲ್ಲಿ ಚಾಕ್ಲೇಟ್ ಮೆಲ್ಟ್ ಮಾಡಿ ಒಂದು ದೊಡ್ಡ ಬ್ಲಾಕ್ ಹಾಕಿ ಅದನ್ನು ಡಬಲ್ ಬಾಯ್ಲಿಂಗ್ ಇಟ್ಟಿದ್ದೆ. ಮತ್ತು ಈ ಸೈಡಲ್ಲಿ ವಿಪ್ಪಿಂಗ್ ಕ್ರೀಮನ್ನು ಬ್ಲೆಂಡ್ ಮಾಡ್ತಿದ್ದೇನೆ. ಅದು ಟೋಟಲಿ ನಾನು ಕಂಪ್ಲೀಟ್ಲಿ ನರ್ವಸ್ ಆಗಿ, ಕಂಪ್ಲೀಟ್ಲಿ ಐ ವಾಸ್ ಪ್ಯಾನಿಕ್. ಎಂತ ಮಾಡೋದು ನನಗೆ ಗೊತ್ತಾಗ್ತಿಲ್ಲ, ಅರ್ಧ ಗಂಟೆಲಿ ಏನು ಮಾಡಬೇಕಂತ. ಐ ವಾಸ್ ಕಂಪ್ಲೀಟ್ಲಿ ಪ್ಯಾನಿಕ್.
ನನಗೆ ಅದು ವಿಪ್ಪಿಂಗ್ ಕ್ರೀಮ್ ಫ್ರೀಸ್ ಮಾಡಿ ಯೂಸ್ ಮಾಡೋದು ಗೊತ್ತಿತ್ತು. ಅದು ಆ ಪ್ಯಾನಿಕ್ಕಲ್ಲಿ ನನಗೆ ಸಡನ್ನಾಗಿ ಏನು ಮಾಡೋದು ಗೊತ್ತು. ಅದೇ ವಾರ್ಮ್ ವಿಪ್ಪಿಂಗ್ ಕ್ರೀಮನ್ನು ನಾವು ಮಾಡ್ತಾ ಅದನ್ನೇ ನಾನು ಟೈಮ್ ಪಾಸ್ ಮಾಡ್ತಿದ್ದೆ. ಆದರೂ ಕೂಡ ನನಗೆ ಇದು ಹೋಗಲಿಲ್ಲ. ನನಗೆ ಕ್ರೀಮ್ ಕೋಲ್ಡ್ ಅದು ಫ್ರೀಸ್ ಆದಮೇಲೆ ನಾನು ಯೂಸ್ ಮಾಡಬೇಕಂತ ನನಗೆ ಅಷ್ಟು ತಲೆ ಹೋಗಲಿಲ್ಲ ಆ ಟೈಮಲ್ಲಿ. ಚಾಕ್ಲೇಟ್ ತಿಂದು ನನಗೆ ಗೊತ್ತಿತ್ತು, ಅದರಿಂದ ಡಿಶ್ ಮಾಡ್ಬೋದಂತ ಇದೇ ನಾನು ಮೊದಲ ಸಾರಿ ಮಾಡೋದು. ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡುವಾಗ ನಾನು ಬ್ಲೆಂಡರ್ ಮಾಡುವಾಗ ಅದು ಎಲ್ಲ ಚೆಲ್ಲಿತ್ತು ಅಲ್ಲಿ. ಅಂದರೆ ನನಗೆ ಅದರಿಂದ ಮಾಡಿ ಗೊತ್ತಿಲ್ಲ. ನಾವು ಮನೆಯಲ್ಲಾದರೂ ಒಂದು ಮಿಕ್ಸಿಯಲ್ಲಿ ಹಾಕಿ ಏನಾದರೂ ಮಾಡ್ತೇವೆ, ಆದರೆ ಸಡನ್ನಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ಮತ್ತೆ ಶೆಫ್ ಹೇಳಿದರು, ನೀನು ದೊಡ್ಡ ಬೌಲ್ ತಗೊಂಡಿದ್ದಿ, ಚಿಕ್ಕ ಬೌಲ್ ತೆಕೋ, ಅದರಲ್ಲಿ ಸ್ವಲ್ಪ ಬೀಟ್ ಮಾಡಲಿಕ್ಕೆ ಬರ್ತದಂತ. ಏನು ಮಾಡ್ತಾ ಇದ್ದೀರಾ ರೇಖಾ ಅವರೇ? ಫುಲ್ ಎಲ್ಲ ಇದೆ ಎಲ್ಲ ಜ್ಯೂಸ್ ಮಾಡುವಂತ ಇದ್ದೇನೆ. ಸ್ಮಾಲ್ ಬೌಲ್, ಸಣ್ಣ ಬೌಲಲ್ಲಿ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಬೌಲ್ ಇದ್ರೆ ಆಗ್ತಿಲ್ಲ. ಒಂದು ಬೌಲ್ ಸಿಗಲಿಲ್ಲ ನನಗೆ. ಬೌಲ್ ಇದೆ, ನೀವು ಕರೆಕ್ಟಾಗಿ ಹುಡುಕಿ ತೆಗಿಬೇಕು ಪ್ಯಾಂಟ್ರಿಯಿಂದ. Intention they just want to finish the dish, any of the utensils what they get. ಇತ್ತಲ್ಲ, ನೀವು ಕರೆಕ್ಟಾಗಿ ನೋಡಿಲ್ಲ ಏನೋ, ಟೆನ್ಷನಲ್ಲಿ ಫುಲ್ ಸಿಕ್ಕಿದ ಬೌಲಲ್ಲಿ ಮಾಡ್ತಾ ಇದ್ದೀರಾ. ಕೇರ್ಫುಲ್ ಆಗಿ ಮಾಡಿ. ಕೆಳಗಡೆ ಕೈ ಇಟ್ಕೊಳ್ಳಿ ಅದರಲ್ಲಿ. ಒಂದು ಕೈಯಲ್ಲಿ ಹಿಡ್ಕೊಳ್ಳಿ ಅಂತ ಕಾಣ್ತದೆ. You should have cut the chocolate. You should have cut the chocolate in small pieces, so it will be. Just having some difficulty in beating that, spreading it everywhere. ಸ್ವಲ್ಪ ಟೆಕ್ನಿಕ್ ಪ್ರಾಬ್ಲಮ್. ಸ್ವಲ್ಪ ನಿಮಗೆ ಟೆಕ್ನಿಕಲ್ ಏನೋ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕಾಣ್ತದೆ. ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡಿ ಚಾಕ್ಲೇಟ್ಸನ್ನು. ಸೊ ಅದಕ್ಕೆ ಅದು ಆ ಥರ ಫುಲ್ ಎಲ್ಲ ಕಡೆ ಹರಡ್ತಾ ಇದೆ. ಸೊ ಆದಷ್ಟು ಚಿಕ್ಕ ಪೀಸಸ್ ಮಾಡ್ಕೊಳ್ಳಿ ಅಂತ ನಮ್ಮ ಮಾಸ್ಟರ್ ಶೆಫ್ ಅವರು ಹೇಳ್ತಾ ಇದ್ದಾರೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಟದ್ದು ಹೊಸ್ತು, ಅದರಲ್ಲಿ ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ. ಶೆಫ್ ಎಲ್ಲ ಬಂದು ನನ್ನ ಹತ್ರನೇ ನಿಂತಿದ್ದರು. ನನಗೆ ಸ್ವಲ್ಪ ಭಯ ಆಯಿತು ಫಸ್ಟ್. ಮತ್ತು ಅವರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನನಗೆ. ಅಂದರೆ ಗೊತ್ತಿಲ್ಲದ್ದು ಕೆಲವೆಲ್ಲ ಹೇಳಿಕೊಟ್ಟಿದ್ದಾರೆ. ಅಂದರೆ ಬೌಲ್ ದೊಡ್ಡದುಂಟು, ಸ್ವಲ್ಪ ಚಿಕ್ಕದು ತೆಕೋ, ಆ ರೀತಿಯಲ್ಲಿ ಹೇಳುವಾಗ ನನಗೆ ತುಂಬ ಖುಷಿಯಾಗಿದೆ ಮಾತ್ರ. ಮೆಲ್ಟ್ ಮಾಡಿ ಕೂಡ ಹಾಕ್ಬೋದು. ಸೊ ಕಟ್ ಮಾಡೋಕ್ಕಿಂತ ಮೆಲ್ಟ್ ಮಾಡಿ ಕೂಡ ಸಿರಪ್ ಮಾಡಿ ಹಾಕ್ಬೋದು ಅಂತ. ದಟ್ಸ್ ವಾಟ್ ಟೆಲ್ಲಿಂಗ್, ರೈಟ್? ಯಾ. ಅವ್ರು ಏನು ಮಾಡ್ತಾ ಇದ್ದೀರಾ? ನಿಮ್ಮದು ರೆಸಿಪಿ ಏನೆಲ್ಲ ಮಾಡಬೇಕು ಅಂತ ಪ್ಲಾನಲ್ಲಿದೆ? ಸ್ಟಿಲ್ ಇನ್ನೂ ಕೂಡ ಇನ್ವೆಂಟ್ ಮಾಡ್ತಾ ಇದ್ದಾರೆ. ಸೊ ನನ್ನದಾರು ಥಿಂಕ್ ಮಲ್ತೊಂದು ದಾದ ಮಲ್ತೊಂದುಲ್ಲೇರು. ಸೊ ದಾದನೊಂಜಿ ಮಲ್ತೊಂದುಲ್ಲೇರು. ಸೊ ಐಕೆ ಬೋಡಿತ್ತಿನ ಅಲ್ಪ ಇಂಚಿನ ಮತ್ತು ಆಪುಂಡ ಅವೇನು ಮಾತ್ರ ಯೂಸ್ ಮಾಡ್ಕೊಂಡೊಂದುಲ್ಲೇರಿಂದ ಆರೊಂಜಿ ಪ್ಲಾನಿಂಗ್ ಇಡುಲ್ಲೇರು. ಕ್ರೀಮ್ ಮಲ್ಪರೆ ಟ್ರೈ ಮಾಡ್ತಂದ್ರೆ ಕ್ರೀಮ್ ಮಲ್ಪರೆ ಟ್ರೈ ಮಲ್ತೊಂದುಲ್ಲೇರು. ಆ ಒಂದಿಜ್ಜಿ ಆರ್ಲ ಅಲ್ಪ ಕ್ರೀಮ್ ಮಲ್ಪರೆ ಟ್ರೈ ಮಲ್ತು. ಪ್ರಾಸೆಸ್ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಕಾಣ್ತದೆ ಬೀಟ್ ಮಾಡಲಿಕ್ಕೆ ಅಲ್ವಾ? ಸೊ ಶೆಫ್ ಹೇಳಿದಾಗ ಅದನ್ನು ಮೆಲ್ಟ್ ಮಾಡಿ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿ, ಸ್ವಲ್ಪ ಮೆಲ್ಟ್ ಮಾಡಿ ಏನಾದರೂ ಕ್ರೀಮ್ ಥರ ಮಾಡಿ ಹಾಕ್ಲಿಕ್ಕೆ ಆಗ್ತದೆ ಅಂತ ನೋಡಿ. ಸೊ ನಿಮಗೆ ಬೀಟ್ ಮಾಡ್ಲಿಕ್ಕೆ ಕಷ್ಟ ಆಗೋದು ಅಂತಾದರೆ ಸ್ವಲ್ಪ ಬೇರೆ ರೀತಿ ಅದನ್ನು ಟ್ರೈ ಮಾಡಿ. ಸೊ ಟೈಮ್ ಇದೆ, ಟೆನ್ಷನ್ ಮಾಡೋದು ಬೇಡ. ಸೊ ಆದಷ್ಟು ನೀಟಾಗಿ ಕ್ಲೀನಾಗಿ ಸ್ವಲ್ಪ ಆದರೆ ಸ್ವಲ್ಪ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅರ್ಧ ಗಂಟೆ ಟೈಮ್ ನಿಮ್ಮ ಹೋಲ್ ಡಿಶ್ ಮಾಡಲಿಕ್ಕೆ ನಿಮಗೆ ಚೆನ್ನಾಗಿ ಹಾರ್ಟ್ ಶೇಪ್ಲಿ ಚಾಕ್ಲೇಟ್ಸ್ ರೆಡಿ ಆಗ್ತದೆ ಇವತ್ತು ಶಾಯಿಸ್ತಾ ಹಮೀದ್ ಅವರಿಂದ. ನೋಡೋಣ ಯಾವ ರೀತಿ ವೈಟ್ ಚಾಕ್ಲೇಟಾ ಬ್ರೌನ್ ಚಾಕ್ಲೇಟಾ ಏನು ಅಂತ ನೋಡ್ಬೇಕು. ಇವಾಗ ಬರೀ ವೈಟ್ ಚಾಕ್ಲೇಟ್ ಮಾತ್ರ ಮಾಡ್ತೀರಾ? ಕಿವಿ ಜೊತೆ ಚಾಕ್ಲೇಟ್, ಓಕೆ. ಮಿಕ್ಸಿ ಕೂಡ ಇದೆ ನಿಮಗೆ ಯೂಸ್ ಮಾಡೋದಾದರೆ. ನೋಡ್ಕೊಳ್ಳಿ ಯಾವುದು ಸರಿ ಅನಿಸ್ತದೆ ಅದರಲ್ಲಿ ನೀವು ಮಾಡ್ಬೋದು.
ಫುಲ್ ಟೆನ್ಷನ್ ಇಲ್ಲ ಬೀಟ್ ಮಲ್ಪೆರ್ ಅಂತ ಬಂಗ ಒಂದು ಫಸ್ಟ್ ಟೈಮ್ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅಂಚೆ ತೋಜುಂಡು ಅದೇ ಓಕೆ ಅದೇ ಲಾಸ್ಟ್ ಟೈಮ್ ಎರಡು ಸತ್ತಿಲ್ಲ ಈಗಲ ಆಲ್ಮೋಸ್ಟ್ ದೇಸಿ ಡಿಶ್ ಮಾಡ್ಕೊಂಡಿದ್ದೀವಿ ಮೋಸ್ಟ್ಲಿ ಒಂಚೂರು ಇಂಚಿನ ಡೆಸರ್ಟ್ಸ್ ಮತ್ತು ಚಾಕ್ಲೇಟ್ಸ್ ಮತ್ತು ಒಂಚೂರು ಟಿಪ್ಸ್ ಕೊರೋಡ ಸೊ ಈಗಿಲ್ಲ ಮಾಸ್ಟರ್ ಶೆಫ್ ಇರುತ್ತೆ ಈಗಿಲ್ಲ ಟಿಪ್ಸ್ ಮಸ್ತ್ ಇಂಪಾರ್ಟೆಂಟ್ ಆಪಣು ಅಂತ ತೋಜುನರಿಗೆ ಇದು ಇಂಚಿನ ಮಲ್ಕೊಂಡಿಟ್ಟಿಲ್ಲ ಮತ್ತು ನಾನು ಮಿಲ್ಕ್ ಶೇಕ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಲ್ಕೊಡೋದು ಲೇಟ್ ಇಂಡಕ್ಷನ್ ಯೂಸ್ ಮಲ್ಪಲೇ ಪನ್ನೊಂದು ಲೇರೆ ಇಂಡಕ್ಷನ್ ಅಲ್ಲಿ ಬೇಗ ಆಗ್ತದೆ ಅಂತ ಶೆಫ್ ಅವ್ರು ಹೇಳ್ತಾ ಇದ್ದಾರೆ ಸೊ ಇಂಡಕ್ಷನ್ ಕೂಡ ಆನ್ ಇದೆ ನೀವು ಇಂಡಕ್ಷನ್ ಕೂಡ ಯೂಸ್ ಮಾಡ್ಬೋದು ಇಂಡಕ್ಷನ್ ಕೂಡ ಯೂಸ್ ಮಾಡ್ಬೋದು ಬೇಡ ಆಗ್ತದೆ ಆರಾಮಾಗಿ ಮಾಡಿ ನೀಟಾಗಿ ಮಾಡಿ ಸೊ ಏನೇ ಮಾಡಿದ್ರು ಆದಷ್ಟು ಕ್ಲೀನಾಗಿ ನೀಟಾಗಿ ಮಾಡಬೇಕು ಸ್ವಲ್ಪ ಇರುವೆಲ್ಲ ಒಂಚೂರು ಟೆನ್ಷನ್ ತೋಜೊಂದುಲೇರಿ ಸೊ ಮುಲ್ಪ ರೇಖಾ ಒಂಚೂರು ಜಾಸ್ತಿ ನರ್ವಸ್ ಆಗ್ಲಕ್ಕ ತೋಜೊಂದುಲೇರಿ ಮೇರ್ಲ ಒಂಚೂರು ಟೆನ್ಷನ್ ಲೇರಿ ಶಾಯಿಸ್ತಲ್ಲ ಸೊ ನೋಡುವ ಯಾವ ರೀತಿ ಇಬ್ಬರು ಒಬ್ರಿಗೊಬ್ಬರು ಯಾವ ರೀತಿ ಕಾಂಪಿಟೇಷನನ್ನು ಕೊಡ್ತೀರಾ ಅಂತ ಶಾಯಿಸ್ತಾ ಅವರ ಡಿಶ್ ಚೆನ್ನಾಗಿರ್ತದ ಅಥವಾ ರೇಖಾ ಅವರು ಮಾಡುವಂಥ ರೆಸಿಪಿ ಚೆನ್ನಾಗಿರ್ತದ ಅಂತ ಕಾದು ನೋಡಬೇಕು. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ನಾನು ಚಾಕ್ಲೇಟ್ ಹಾರ್ಟ್ ಶೇಪಲ್ಲಿ ಮೌಲ್ಡಲ್ಲಿ ಹಾಕಿ ಹಾರ್ಟ್ ಶೇಪ್ ಮಾಡುವಂತ ಮಾಡಿದೆ, ಆದರೆ ಅದು ಅಷ್ಟು ಕರೆಕ್ಟ್ ಬರಲಿಲ್ಲ, ಅದು ನನಗೆ ಕರೆಕ್ಟ್ದಾಗಲಿಲ್ಲ, ಸೆಟಪ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಆಗವೇ ಟ್ವಿಸ್ಟ್ ಮಾಡಿ ಅದನ್ನು ಸ್ಟ್ರಾಬೆರಿಲಿ ಡಿಪ್ ಮಾಡಿ ಅದನ್ನು ನಾನು ಅಲ್ಲಿ ಅದು ಸ್ಟ್ರಾಬೆರಿ ವೈಟ್ ಚಾಕ್ಲೇಟ್ ಡಿಪ್ ಮಾಡಿ ಅದನ್ನು ಪ್ಲೇಸ್ ಮಾಡಿದ್ದೇನೆ. ಇಬ್ಬರು ಫುಲ್ ನರ್ವಸ್ ಇದ್ದಾರೆ ಅಂತ ನಮ್ಮ ಶೆಫ್ಸ್ ಅವರು ಹೇಳ್ತಾ ಇದ್ದಾರೆ. ಸೊ ನರ್ವಸ್ ಆಗೋದು ಬೇಡ, ಆದರೆ ಟೆನ್ಷನ್ ಆಗಲಿಕ್ಕೆ ಕೇವಲ 15 ನಿಮಿಷ ಬಾಕಿ ಇದೆ. ಸೊ ಸ್ವಲ್ಪ ಟೆನ್ಷನ್ ಬೇಕು, ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕು. ಸೊ ಟೈಮ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸೊ 15 ನಿಮಿಷಗಳ ಕಾಲಾವಕಾಶ ಮಾತ್ರ ಬಾಕಿ ಇದೆ. ಸೊ ಏನೇ ಮಾಡೋದಿದ್ರು ಓನ್ಲಿ 15 ಮಿನಿಟ್ಸ್, ಇದರ ಒಳಗಡೆ ನೀವು ಫಿನಿಶ್ ಮಾಡಬೇಕು. ಸೊ ರೇಖಾ ಅವರೇ, 15 ನಿಮಿಷ ಕಾಲಾವಕಾಶ ನಿಮ್ಮಲ್ಲಿದೆ. ಸೊ ಚಾಕ್ಲೇಟ್ ಏನಾದರೂ ಮಾಡೋದಾದರೆ, ಮಿಲ್ಕ್ ಶೇಕ್ ಮಾಡೋದಾದರೆ ಈಗಲೇ ಮಾಡಿ ಮುಗಿಸ್ಬೇಕು. ಓಕೆ, ಇಬ್ಬರು ಕಂಟೆಸ್ಟೆಂಟ್ಸ್ ನೋಟ್ ಮಾಡಬೇಕಿರುವಂಥ ವಿಷಯ, ಕೊಟ್ಟಿರುವಂಥ ಎಲ್ಲ ಸಪೋರ್ಟಿಂಗ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಬೇಕು. ಏನೆಲ್ಲ ನಾವು ಕೊಟ್ಟಿದ್ದೇವೆ ಕ್ಲಾಶ್ ಒಳಗಡೆ ಅದೆಲ್ಲ ನೀವು ಯೂಸ್ ಮಾಡಲೇಬೇಕು. ಯೂಸ್ ಮಾಡಲಿಲ್ಲ ಅಂತ ಬಂದರೆ ಸ್ವಲ್ಪ ಮಾರ್ಕ್ಸಲ್ಲಿ ಏರುಪೇರು ಆಗ್ಬೋದು, ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ, ಕಡಿಮೆ ಆಗ್ತದೆ. ಸೊ ಏನೆಲ್ಲ ನಾವು ಕೊಟ್ಟಿದ್ದೇವೆ ಅದನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಬೇಕು, ಆದಷ್ಟು ಕ್ವಿಕ್ಕಾಗಿ ಮಾಡಿ. ಸೊ ಟೈಮ್ ಓಡ್ತಾ ಇದೆ. ಸೊ ಸ್ವಲ್ಪ ಮಿನಿಟ್ಸ್ಗಳು ನಿಮಗೆ ಬಾಕಿ ಇದೆ.
ಸೊ ಏನೆಲ್ಲ ಕೊಟ್ಟಿದ್ದೀವಿ ಅದನ್ನೆಲ್ಲ ಆದಷ್ಟು ನೀಟಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ನೋಡಿ. ಸೊ ಸ್ಟ್ರಾಬೆರಿ ಆಗಿರ್ಬೋದು, ಅಲ್ಲಿ ತುಂಬಾ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಕೊಟ್ಟಿದ್ದೇವೆ. ಸೊ ಇಂಗ್ರೀಡಿಯೆಂಟ್ಸನ್ನೆಲ್ಲನ ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ನೋಡಿ, ಒಳ್ಳೆ ಥರ ಬ್ಲೆಂಡ್ ಆಗೋ ಥರ ನೋಡ್ಕೊಳ್ಳಿ. ನೀವು ಫುಲ್ ಟೆನ್ಷನ್ ಆಗಿದ್ದೀರಿ ಅಂತ ಕಾಣ್ತದೆ ನಿಮಗೂ ಕೂಡ. ಇಲ್ಲ ಆ ಥರ ಏನಿಲ್ಲ. ಆ ಥರ ಏನಿಲ್ವಾ? ಕೂಲ್ ಆಗಿದ್ದೀರಾ? ಓಕೆ, ಸ್ವಲ್ಪ ಯೋ ಆಗಿ ಹೇಳ್ತೀರಾ ಏನಾದರೂ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ನಿಮಗೋಸ್ಕರ ನೀವು ಮಾಡುವ ರೆಸಿಪೀಸನ್ನು. ಸೊ ಇವತ್ತಿನ ಏನಾದರೂ ರೆಸಿಪಿಗೆ ಹೆಸರಿಟ್ಟಿದ್ದೀರಾ, ಏನಾದರೂ ನಿಮ್ಮದೇ ಆಗಿರುವಂಥ ಸ್ಟೈಲನ್ನು ಹೇಳ್ತೀರಾ? ಸೊ ಹೀಗೆ ಮಾಡಿದರೆ ಹೀಗೆ ಆಗ್ತದೆ ಅಂತ ಏನಾದರೂ ಹೇಳ್ತೀರಾ? ಇಲ್ಲ, ಈ ತರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಮಾಹಿತಿ ಇಲ್ಲ. ಇಲ್ಲ, ಅದು ನನ್ನ ಅಂದಾಜಿಗೆ ನಾನು ಮಾಡ್ತಾ ಇದ್ದೇನೆ ಅಂದಾಜಿಗೆ ಅಷ್ಟೇ. ಮಾಡ್ತಾ ಇದ್ದೀರಾ? ಮಾಡ್ತಾ ಓಕೆ, ಇದ್ದೇನೆ. ಬ್ಯೂಟಿಫುಲ್. ಸೊ ಏನೇ ಇದ್ರು ಅದನ್ನೊಂದು ಕಾನ್ಫಿಡೆನ್ಸ್ ಅಲ್ಲಿ ಮಾಡೋದು ತುಂಬಾ ಮುಖ್ಯ. ಸೊ ಅದನ್ನ ಗಿವ್ ಅಪ್ ಮಾಡೋದಲ್ಲ. ಸೊ ಏನಾದರೂ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಚಾಲೆಂಜ್ ಅನ್ನ ಸ್ವೀಕರಿಸೋದು ತುಂಬಾನೇ ಮುಖ್ಯ. ಸೊ ರೇಖಾ ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಗೊತ್ತಿಲ್ಲದ ವಿಷಯದಲ್ಲಿ ಏನೋ ಒಂದನ್ನ ಇನ್ನೋವೇಟಿವ್ ಆಗಿ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ. ಸೊ ಆಲ್ ದ ಬೆಸ್ಟ್ ರೇಖಾ ಅವರೇ. ಸ್ವಲ್ಪ ಟೈಮ್ ಇದೆ ನಿಮಗೆ, ಸೊ ಆದಷ್ಟು ನೀಟಾಗಿ ಫಿನಿಶ್ ಮಾಡ್ಲಿಕ್ಕೆ ನೋಡಿ. ಓಕೆ, Full plating. ಫುಲ್ ಪ್ಲೇಟಿಂಗ್ Nervous ಇಲ್ಲರು ಮತ್ತೆ. ನರ್ವಸ್ ರಡ್ಜನಲ್ಲ ಇರಲ್ಲ ಆ ರೀತಿ ಒಂಚೂರು ಕೂಲ್ ಆಗ್ತೀರ ಅಂಚೆಂಕ್ಲ ಆಡಿಯನ್ಸ್ಗೆ ಮಾತ್ರ ಮಸ್ತ್ ಕೂಲ್ ಆದ ಅದನ್ನು ಪಂಡೇರೆ. ಸೊ ಮೇರೆ ಒಂಚೂರು ಟೆನ್ಷನ್ ಜಾಸ್ತಿ ಯಾರಿಗೆ ಏಪಲ್ಲ ಸರ್, ಒಂಚೂರು ಟೆನ್ಷನ್ ಪಾರ್ಟಿ. ಸೊ ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ತಾ ಇರ್ತಾನೆ, ಕ್ಲೆನ್ಲಿನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಕೌಂಟ್ರನ್ನು ಅಷ್ಟೇ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಸೊ ಕ್ಲೆನ್ಲಿನೆಸ್ ಕೂಡ ಮಾರ್ಕ್ಸ್ ಜಾಸ್ತಿ ಇರ್ತದೆ. ಸೊ ನಿಮ್ಮ ರೆಸಿಪಿ ಜೊತೆ ನಿಮ್ಮ ಪ್ಲೇಸ್ ಕೂಡ, ನಿಮ್ಮ ವರ್ಕ್ ಸ್ಟೇಷನ್ ಕೂಡ ಅಷ್ಟೇ ಕ್ಲೀನ್ ಆಗಿರಬೇಕು, ಶುಚಿಯಾಗಿರಬೇಕು ನಿಮ್ಮ ಜಾಗ. ಸೊ ರೆಸಿಪಿ ಜೊತೆ ನಿಮ್ಮ ವರ್ಕ್ ಸ್ಟೇಷನ್ ಬಗ್ಗೆ ಕೂಡ ಗಮನವನ್ನು ಇಡೋದು ಒಳ್ಳೆಯದು. ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀರಾ? ಏನು ಇದು? ಚಾಕ್ಲೇಟ್ ವಿತ್ ಬ್ರೌನಿ ಮಿಲ್ಕ್ ಶೇಕ್. ರೇಖಾ ಅವರೇ, ಆಯ್ತಾ ನಿಮ್ದು? ಆಯ್ತು, ಗೊತ್ತಿದ್ದಷ್ಟು ಆಯ್ತಾ? ಮಾಡಿದೆ ಅಷ್ಟೇ. ಸಾಕಾ? ಏನಾದರೂ ಇದ್ರೆ ಸ್ವಲ್ಪ ಏನಾದರೂ ಗಾರ್ನಿಶ್ ಏನಾದರೂ ಬಾಕಿ ಇದ್ರೆ ಥಿಂಕ್ ಮಾಡ್ಬೋದು. ರೇಖಾಸ್ ಐಟಮ್ ಇಸ್ ಡನ್. ಐ ಥಿಂಕ್ ಶಿ ಇಸ್ ನಾಟ್ ಟೇಕಿಂಗ್ ಎನಿ ಮೋರ್ ರಿಸ್ಕ್ ನೌ. ವಾಟ್ ಎವರ್ ಶಿ ಹಸ್ ಪ್ರಿಪೇರ್ಡ್, ಶಿ ವಾಂಟ್ಸ್ ಟು ಕೀಪ್ ಇಟ್ ಫಾರ್ ಸರ್ವಿಂಗ್. ಸೊ ಏನಾದರೂ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಟೈಮ್ ಬಾಕಿ ಇದೆ, ಮಾಡ್ಬೋದು. ಸೊ ಇನ್ನೂ ಸ್ವಲ್ಪ ಚೆನ್ನಾಗಿ ನಮ್ಮ ತೀರ್ಪುಗಾರರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದ್ರೆ ಸ್ವಲ್ಪ ಮಾಡ್ಬೋದು ರೇಖಾ ಅವರೇ. ನಾನು ಇಷ್ಟು ತನಕ ಅನಿಸಿದ್ದೆ ನನಗೆ ಸ್ವಲ್ಪ ಸುಲಭ ಅಂತ ಅನಿಸಿದೆ. ಈಗ ನೋಡುವಾಗ ಸ್ವಲ್ಪ ಟಫ್ ಅಂತ ಅನಿಸ್ತದೆ. ಸೊ ಎಲ್ಲಾನು ಈಸಿ ಇರೋದಿಲ್ಲ. ಕೆಲವೊಮ್ಮೆ ಲೈಫ್ಸಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇರ್ತದೆ, ಚಾಲೆಂಜಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ಸೊ ಇದನ್ನು ನೀವು ಪಾಸಿಟಿವ್ ಆಗಿ ತೆಗೆದ್ರೆ ಮುಂದಿನ ಏನಾದರೂ ಸುತ್ತ ಇರ್ಬೋದು ಅಥವಾ ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಇದ್ದರೆ ಅದನ್ನು ಚಾಲೆಂಜಸ್ಸನ್ನು ನೀಟಾಗಿ ತೆಗಿಬೋದು. ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಹೌದು, ಕರೆಕ್ಟ್. ಕೊಟ್ಟಿರುವಂಥ ಎಲೆಗಳನ್ನೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿದ್ದೀರಲ್ವಾ? ಓಕೆ. ಸೊ ಏನಾದರೂ ಹೆಸರಿಟ್ಟಿದ್ದೀರಾ ಈ ಒಂದು ಡಿಶ್ಗೆ? ನೀವು ಮಾಡಿರುವಂಥ ಈ ಒಂದು ಬ್ರೌನೀಸ್ ರೆಸಿಪಿ ಏನಿದೆ, ಶುಗರ್ ಕ್ಲೌಡಿಂದ ನಿಮಗೆ ಈ ಒಂದು ಬ್ರೌನಿ ಸಿಕ್ಕಿದೆ. ಕಂಟೆಸ್ಟೆಂಟ್ಸ್, ನಿಮಗೆ ಲಾಸ್ಟ್ 5 ಮಿನಿಟ್ಸ್ ಬಾಕಿ. ಸೊ ಐ ಥಿಂಕ್ ಇಲ್ಲಿ ರೇಖಾ ಅವರು ಪ್ರಿಪೇರ್ ಮಾಡಿ ಆಲ್ರೆಡಿ ಪ್ಲೇಟಿಂಗ್ ಮಾಡಿ ಇಟ್ಟಿದ್ದೀರಾ. ಸೊ ಶಾಯಿಸ್ತಾ ಅವರೇ, ನಿಮಗೆ 5 ನಿಮಿಷ ಟೈಮ್ ಇದೆ. ಏನೇ ಪ್ರಾಸೆಸ್ ಇದ್ರು, ಸರ್ವಿಂಗ್, ಗಾರ್ನಿಶಿಂಗ್ ಏನೇ ಇದ್ರು, ಪ್ರೆಸೆಂಟೇಷನನ್ನು ಈ ಒಂದು 5 ನಿಮಿಷದ ಒಳಗಡೆ ಮಾಡಿ ನೀವು ಮುಗಿಸ್ಬೇಕು. ಸೊ ತುಂಬಾ ಚೆನ್ನಾಗಿ ಇಬ್ಬರು ಅವರ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ. ಸೊ ಇವರು ಸ್ವಲ್ಪ ಬೇಗನೆ ಮುಗಿಸಿದ್ದಾರೆ. ಸೊ ಅವರಿಗೆ ಗೊತ್ತಿರುವಷ್ಟು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಮಾಡಿ ಮುಗಿಸಿದ್ದಾರೆ. ಸೊ ಇವರು ಸ್ವಲ್ಪ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸ್ವಲ್ಪ ಪ್ಲೇಟಿಂಗಲ್ಲಿ ಕಾನ್ಸಂಟ್ರೇಷನಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ನಿಮ್ಮ ಪ್ಲೇಸಸನ್ನು ಕೂಡ ಅಷ್ಟೇ ನೀಟಾಗಿ ಇಟ್ಕೊಳ್ಳಿ. ಸೊ ಏನೇ ಬೇಡದೇ ಇರುವ ಐಟಮ್ಸ್ ವೇಸ್ಟ್ ಆಗಿರ್ಬೋದು, ಏನೇ ಇದ್ರೂ ಅದನ್ನು ನೀಟಾಗಿ
ಸೈಡಲ್ಲಿ ಇಟ್ಟು ಕ್ಲೀನ್ ಮಾಡಿ ಇಡಬೇಕು. ನಿಮ್ಮ ವರ್ಕ್ ಸ್ಟೇಷನ್ ಅಷ್ಟೇ ಕ್ಲೀನ್ ಇದ್ದರೆ ನಿಮಗೆ ವೆಯ್ಟೇಜ್ ಜಾಸ್ತಿ. ಕೌಂಟರ್ ಟಾಪ್ ಅದೇ ರೀತಿ ಕೆಳಗಡೆ ಕೂಡ ಆದಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು. ಎಲ್ಲಾನು ಕ್ಯಾರಿ ಆಗ್ತದೆ, ವೆಯ್ಟೇಜ್ ಮಾರ್ಕ್ಸ್ ಎಲ್ಲಾನು ಕ್ಯಾರಿ ಆಗ್ತದೆ. ಸೊ ಅದನ್ನೆಲ್ಲ ಪಾಯಿಂಟ್ಸನ್ನು ನೀವು ತಲೆಯಲ್ಲಿ ಆದಷ್ಟು ಇಟ್ಕೋಬೇಕು. ಓಕೆ ಕಂಟೆಸ್ಟೆಂಟ್ಸ್, 10 9 ಕ್ವಿಕ್ ಆಗಿ 8 7 6 5 4 ಶಾಯಿಸ್ತಾ ಅವರೇ 3 2 and 1 ಸ್ಟಾಪ್. ಕೌಂಟರ್ಸ್ ಅವೈ. ಓಕೆ, ಸೊ ಇಬ್ರು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಬ್ರು ಪ್ಲೇಟ್ ಅಲ್ಲೂ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗಿ ಒಂದು ಬ್ಯೂಟಿಫುಲ್ ಆಗಿರುವಂತ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಸೊ ನೋಡೋಣ ನಮ್ಮ ತೀರ್ಪುಗಾರರು ಯಾವ ರೀತಿ ಇದಕ್ಕೆ ಕಮೆಂಟ್ಸ್ ಅನ್ನ ಕೊಡ್ತಾರೆ. ಕಂಟೆಸ್ಟೆಂಟ್ಸ್ ಇವತ್ತು ರೇಖಾ ಮತ್ತೆ ಶಾಯಿಸ್ತಾ ಹಮೀದ್ ಅವರು ಇಬ್ರು ಕೂಡ ಅವರ ರೆಸಿಪೀಸ್ ಅನ್ನ ಮಾಡಿ ಮುಗಿಸಿದ್ದಾರೆ. ಸೊ ಇವಾಗ ಟೇಸ್ಟಿಂಗ್ ಟೈಮ್. ಸೊ ಮೊದಲಿಗೆ ರೇಖಾ ಅವರು ನೀವು ಮಾಡಿದಂಥ ರೆಸಿಪಿನ ನಮ್ಮ ಜಡ್ಜಿಂಗ್ ಟೇಬಲ್ಗೆ ತನ್ನಿ. ರೇಖಾ ಅವರೇ, ಏನು ಮಾಡಿದ್ದೀರಾ ಇವತ್ತು? ಶುಗರ್ ಕ್ಲೌಡ್ ಬ್ರೌನೀಸ್ ಚಾಲೆಂಜ್ ಇತ್ತು, ನಿಮ್ಮ ಡೇಂಜರ್ ಝೋನ್ ಚಾಲೆಂಜ್. ಸೊ ಅದನ್ನು ನಮ್ಮ ಮಾಸ್ಟರ್ ಶೆಫ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು, ಆದರೂ ನನ್ನ ಅಂದಾಜಿಗೆ ಏನು ಮಾಡಿಕೊಂಡು ಹೋದೆ. ಒಂದು ಇಂಚಿನ ಮಾಡ್ತಿದ್ದಾರೆ ನಾವು ಚಾಕ್ಲೇಟ್ ಮಿಲ್ಕ್ ಶೇಕ್, ಚಾಕ್ಲೇಟ್ ವೈಟ್ ಅಂದಾಜಿಗೆ ಮಾಡ್ತೀನಿ. ಇದೀಗ ಲಾಸ್ಟ್ ಟೈಮ್ ಟಿಪ್ಸ್లో ಕೊಡ್ತಾ ಕೋಲ್ಡ್ ಕೊಡು. ಕರೆಕ್ಟ್ 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 ಕರೆಕ್ಟ್. ಫಸ್ಟ್ ರೌಂಡ್ ಅಲ್ಲಿ ಹೇಳಿದ್ರು ಫ್ರಿಜ್ ಅಲ್ಲಿ ಇಡಬೇಕಿತ್ತು ಅಂತ. ಅದೇ ಮಿಸ್ಟೇಕ್ ಅನ್ನ ವಾಪಸ್ ನೀವು ರಿಪೀಟ್ ಮಾಡಿದ್ದೀರಾ. ನೆಕ್ಸ್ಟ್ ಟೈಮ್ ಸ್ವಲ್ಪ ಕಾನ್ಸಂಟ್ರೇಷನ್ ಟಿಪ್ಸ್ ಬಗ್ಗೆ ನೀವು ಇಟ್ಕೋಬೇಕಾಗುತ್ತೆ. ಟೆಲ್ ಮಿ ಅಬೌಟ್ ದಟ್. ಚಾಕ್ಲೇಟ್, ಆಮೇಲೆ ಅದರ ಮೇಲೆ ಸ್ಪ್ರಿಂಕ್ಲರ್ಸ್, ಆಮೇಲೆ ಫ್ರೂಟ್ಸ್ ಕಟ್ ಮಾಡಿರ್ತೀನಿ ಫ್ರೂಟ್ಸ್ ಅಷ್ಟೇ. ಕಟ್ ಮಾಡಿ. Just simple only. ಸಿಂಪಲ್ ಆಗಿ ಒಂದು ರೆಸಿಪಿ. ಇದು ಏತ್ ಐಟಮ್ ಯೂಸ್ ಮಾಡ್ತಿದ್ಯಾ? ಮಲ್ದೆ ಆಯ್ತು ಒಂಚೂರು ಚೂರು. Just not seen any innovative dishes. Only brownies. That's all. Chef test. Rekha, only taste was excellent because your brownie was excellent. Sugar cloud brownies ಚೆನ್ನಾಗಿದೆ ಅಂತ out of the world. ಸೊ ಇವತ್ತಿನ It's super. ಶುಗರ್ ಕ್ಲೌಡ್ ಬ್ರೌನೀಸ್ ಅಂತೂ ಸಖತ್ತಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. Okay. Thank you. All the best. ಇಲ್ಲಿ ಇಟ್ಟಿರುವ ಪ್ರಾಡಕ್ಟ್ ಎಲ್ಲ ಹೊಸ್ತು, ಆದರೆ ನಾನು ಅದರಿಂದ ಏನಾದರೂ ಸಾಧನೆ ಮಾಡಿಕೊಟ್ಟೇ ಹೊರಗೆ ಹೋಗ್ತೇನಂತ ನಂದು ಮನಸ್ಸಲ್ಲಿತ್ತು. ಏನಾದರೂ ಸರಿ ಇರಲಿ ತಪ್ಪಿರಲಿ ಅದು ಮಾಡಿ ಹೊರಗೆ ಹೋಗಬೇಕಂತ ನನ್ನ ಮನಸ್ಸಲ್ಲಿತ್ತು. ಆದರೆ ನಾನು ಪ್ರೆಸೆಂಟ್ ಎಲ್ಲ ಮಾಡಿದ್ದು ಅವರು ಗುಡ್ ಅಂತ ಹೇಳಿದ್ದಾರೆ, ನನಗೆ ತುಂಬ ಖುಷಿಯಾಯಿತು. ಆದರೆ ಕಿಚನ್ ಅದೇ ಬೀಟ್ ಮಾಡುವಾಗ ಸ್ವಲ್ಪ ಆಚೆ ಈಚೆ ಚೆಲ್ಲಿದೆ. ಆಗ ಅವರು ಹೇಳಿದರು ಕಿಚನನ್ನು ಚೆನ್ನಾಗಿ ಇಡಬೇಕು, ಅದಕ್ಕೆ ಕೂಡ ಮಾರ್ಕ್ಸ್ ಎಲ್ಲ ಹಾಗೆ ಹೀಗೆಲ್ಲ ಹೇಳಿದರು. ನನಗೆ ಎಂತ ಹೇಳಿದರು ಚೆಫ್ ಬೇಸರ ಆಗಲಿಲ್ಲ. ಯಾಕೆಂದರೆ ನಮಗೆ ಎಲ್ಲ ಗೊತ್ತುಂಟಂತ ನಾವು ಯಾವತ್ತೂ ಎನಿಸಬಾರ್ದು. ಅವ್ರು ಹೇಳಿದ್ದನ್ನು ನಾವು ಕೇಳಬೇಕು. ಥ್ಯಾಂಕ್ ಯು ರೇಖಾ ಅವರೇ. ಥ್ಯಾಂಕ್ ಯು. ನನಗೆ ತುಂಬ ಖುಷಿಯಾಯಿತು. ಯಾಕೆ ಗೊತ್ತುಂಟ, ಇಂಥ ಶೆಫ್ನ ಎದುರು ಒಂದು ಇಂಥ ಅವಕಾಶ ಸಿಗುದಿದೆ ತುಂಬಾ ಫಸ್ಟ್. ಸೊ ಇದು ಆಗೋದೇ ಫಸ್ಟ್. ಸೊ ನೀವು ನಮ್ಮ ಕಂಟೆಸ್ಟೆಂಟ್ ಆಗಿ ಬರೋದೇ ಫಸ್ಟ್. ನಮಗೆ ಮತ್ತೆ ಗೊತ್ತಿಲ್ಲದ ಎಂತಾದ್ರೂ ಟಾಪಿಕ್ಸ್ ಎಲ್ಲ ಅವರು ಹೇಳಿದ್ರು, ಟಿಪ್ಸ್ ಎಲ್ಲ ಕೆಲವೆಲ್ಲ, ಅದು ನನಗೆ ತುಂಬಾ ಖುಷಿ. ಸೊ ನಮ್ಮ ಕಂಟೆಸ್ಟೆಂಟ್ಸ್ ಈ ತರ ತುಂಬಾ ಖುಷಿಯಾಗಿದ್ರೆ ನಮಗೂ ಕೂಡ ಅಷ್ಟೇ ಖುಷಿಯಾಗಿರ್ತದೆ. ಸೊ ಥ್ಯಾಂಕ್ ಯು ರೇಖಾ ಅವರೇ. ನೋಡೋಣ ನೀವು ಮುಂದಿನ ಸುತ್ತಲ್ಲಿ ಹೇಗೆ ನಮ್ಮ ಜೊತೆ ಇರ್ತೀರಾ ಅಥವಾ
ಯಾವ ಥರ ನೆಕ್ಸ್ಟ್ ರೌಂಡಲ್ಲಿ ಇದ್ದರೆ ಯಾವ ಥರ ನೀವು ಅಡುಗೆಯನ್ನು ಮಾಡ್ತೀರಾ. ಥ್ಯಾಂಕ್ ಯು. ನೋಡಿದ್ರಲ್ಲ, ರೇಖಾ ಅವರು ತುಂಬಾ ಖುಷಿಯಾಗಿದ್ರು. ಸೊ ಅವ್ರಿಗೆ ಗೊತ್ತಿರುವಂಥ ಅಡುಗೆನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ರು, ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದರು, ಕೆಲವೊಂದು ಟಿಪ್ಸನ್ನು ಕೂಡ ಕೊಟ್ಟರು. ಈಗ ಶಾಯಿಸ್ತಾ ಹಮೀದ್ ಅವರಿದ್ದಾರೆ. ಸೊ ನೀವು ಕೂಡ ನಿಮ್ಮ ರೆಸಿಪಿನ ತಂದು ಇಲ್ಲಿ ಪ್ರೆಸೆಂಟ್ ಮಾಡಿ. ಶಾಯಿಸ್ತಾ ಅವರೇ, ಶುಗರ್ ಕ್ಲೌಡ್ ಬ್ರೌನೀಸ್ ಚಾಲೆಂಜ್ ಇತ್ತು ನಿಮಗೆ ಡೇಂಜರ್ ಝೋನಲ್ಲಿ. ಸೊ ಟೆನ್ಷನ್ ಇತ್ತು ಅಂತ ಕಾಣಿಸ್ತದೆ, ನೀವು ಯಾವತ್ತೂ ಟೆನ್ಷನಲ್ಲೇ ಇರ್ತೀರಾ, ಸೊ ತೊಂದರೆ ಇಲ್ಲ. ಸೊ ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಈ ಒಂದು ರೆಸಿಪಿ ಇವತ್ತು ಏನು ಮಾಡಿದ್ದೀರಾ ಅದನ್ನು ನಮ್ಮ ತೀರ್ಪುಗಾರರಿಗೆ ಎಕ್ಸ್ಪ್ಲೈನ್ ಮಾಡಿ. Yeah, today I have done the shake with, I have blended the brownie and milk. Milkmaid. Milk. Yeah, I have blended it and I made a thick, just semi-thick, I can say it. Not thick shake, I can say. Okay. Yeah, made the shake out of it. And for decoration, I have actually the kids for it's usually given for kids, I can say. Whenever we go, they lick it. So I put all the. ನಾನು ಶೆಫ್ ಹೊತ್ತಿಗೆ ಹೋಗಿ ಪ್ರೆಸೆಂಟ್ ಮಾಡಿದ್ದೆ. ಆಗ ಅವರಿಗೆ ಆ ಫಸ್ಟ್ ಡಿಶ್ ನನ್ನ ಗಾರ್ನಿಷಿಂಗ್ ನೋಡಿ ತುಂಬ ಇಷ್ಟ ಆಯಿತು. ದೇ ವರ್ ವೆರಿ ಹ್ಯಾಪಿ. ಮತ್ತು ಡ್ರಾಬ್ಯಾಕ್ ಏನಂದರೆ, ನಾನು ಆ ಶೇಕ್ ನೋಡಿ ಇಟ್ ಈಸ್ ಲೈಕ್ ಅಂಟೆಡ್. ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ನರ್ವಸ್. ಹಾಗೆ ನನ್ನ ಗೊತ್ತಾಯಿತು ನನಗೆ ಆಗ ವಾಟ್ ಮೈ ಡ್ರಾಬ್ಯಾಕ್ ಆಯಿತು. ಇದು ಅವ್ರಿಗೆ ಇಷ್ಟ ಆಗಲಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇದು ಅಂಟೈಡ್ ಇತ್ತು, ತುಂಬ ಅಪ್ಸೆಟ್ ಆಯಿತು. Yes, any garnish, if you add anything, it should not keep outside of the glasses or outside of the pot and utensils. Okay, because when you have this glass now, you hold this glass now, is and become dirty, and it look like it's fully unhygienic. Okay. इरिता होटल पोंडा ಹಾಂ ಹಾಂ इरे गंचा कोरना इर परवारे ಇಜ್ಜಿ ಕೈಟ್ ಮಾತಾಪುನು ಅವೇ. ಬೇತಿತ್ತು हाँ अनहाइजीनिक वे ಅನ್ಹೈಜಿನಿಕ್ ತೋಜು ನಂದು ಕರೆಕ್ಟ್. ಸೊ It's, ಅನ್ಹೈಜಿನಿಕ್ it's ಅಂತ served ಹೇಳ್ತಾ with, ಇದ್ದಾರೆ. straw actually. See. And this was the best, the presentation was best, Presentation was good. but for this your marks are gone. Okay. It is nice presentation. Okay, shift test. And that the paste is of I just kiwi and blended it with kiwi and that kiwi also with brownie. The milkshake you said. No. This paste what I've rubbed it up. And this made a puree of it. Yeah. And for the chocolates, white chocolates, I have made a puree. It's called brownie shake. But This is called brownie shake. yeah. It's okay. This nice presentation. Thank you so much. Okay. But here I cut the marks because unhygienic way you present the food actually. It is the unhygienic way you present the food. ಥ್ಯಾಂಕ್ ಯು ಶಾಯಿಸ್ತಾ ಅವರೇ. ಸೊ ನೋಡೋಣ ನಿಮ್ಮ ಮಾರ್ಕ್ಸ್ ಯಾವ ಥರ Thank you. ಹೋಗುತ್ತೆ ಅಂತ. Thank you so much. ಜಡ್ಜಸ್ ಕಮೆಂಟ್ಸ್ ನನ್ನ ಇದು ನೋಡಿ ಅವ್ರಿಗೆ ಪ್ರೆಸೆಂಟೇಷನ್ ಇಷ್ಟ ಆಗಿದೆ. ಮತ್ತು ಒಂದು ನಾನು ಶೇಕ್ ಮಾಡಿದೆ, ಅದು ತುಂಬ ಅವ್ರಿಗೆ ಚೂರು ದೇ ವರ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಕ್ಚುಲಿ. ದೇ ವರ್ ಅವರ ಕಮೆಂಟ್ ಏನಿತ್ತಂದರೆ ಇಟ್ ಈಸ್ ನಾಟ್, ಇದು ಸರ್ವ್ ಮಾಡುವ ರೀತಿ ಅಲ್ಲ, ಇಟ್ ವಾಸ್ ಔಟ್ ಅದು ಗ್ಲಾಸಲ್ಲಿ ಬರುವಾಗ ಒಳಗೆ ಏನು ಇದ್ದರೆ ಒಳಗೆವೇ ಮಾಡಬೇಕು. ಸೊ ಔಟ್ಸೈಡ್ ಏನು ಬರಬಾರ್ದಂತ. ಸೊ ಲೆಟ್ ಸಿ ಏನಾಗ್ತದಂತ. ಚಾಕ್ಲೇಟ್ ಮಿಲ್ಕ್ ಶೇಕ್ ಮಾಡಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಇಡಬೇಕಂತ ಹೇಳಿದರು. ಈ ಮೊದಲು ನಾನು ಬಾದಾಮ್ ಮಿಲ್ಕ್ ಶೇಕ್ ಕೂಡ ಮಾಡಿಕೊಟ್ಟಿದ್ದೆ, ಅದು ಕೂಡ ಫ್ರಿಜ್ಜಲ್ಲಿ ಇಡಲಿಲ್ಲ.
ಫ್ರಿಜ್ಜಲ್ಲಿ ಇಡದೆ ನಾನು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ಇದರಲ್ಲಿ ಕೂಡ ಹಾಗೆ ಚಾಕ್ಲೇಟ್ ಮಿಲ್ಕ್ ಶೇಕಲ್ಲಿ ಫ್ರಿಜ್ಜಲ್ಲಿ ಇಡಲಿಲ್ಲ, ಅದು ಸಣ್ಣ ನಂದು ಮಿಸ್ಟೇಕ್ ಆಗಿದೆ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಈ ಒಂದು ಡೇಂಜರ್ ಝೋನ್ ಚಾಲೆಂಜನ್ನು ನಮ್ಮ ಕಂಟೆಸ್ಟೆಂಟ್ಸ್ನವರು ಯಾವ ರೀತಿ ಮಾಡಿದ್ರು ಅಂತ. ಸೊ ಶುಗರ್ ಕ್ಲೌಡ್ ಬ್ರೌನೀಸನ್ನು ನಾವೇನು ಕೊಟ್ಟಿದ್ವಿ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ತೀರ್ಪುಗಾರರು ಕೂಡ ಹೇಳಿದ್ದಾರೆ, ಸೊ ಶುಗರ್ ಕ್ಲೌಡ್ ಬ್ರೌನೀಸ್ ಅಷ್ಟೇ ಚೆನ್ನಾಗಿ ಇವತ್ತು ಅದರ ಟೇಸ್ಟ್ ಇತ್ತು. ಸೊ ನಮ್ಮ ಬ್ರೌನೀಸ್ ಅಷ್ಟೇ ನೀಟಾಗಿ ಇವತ್ತು ನಾವು ಕೊಟ್ಟಿರುವಂಥ ಬ್ರೌನೀಸ್ ಏನಿತ್ತು ಅದರ ಟೇಸ್ಟ್ ಕೂಡ ಅಷ್ಟೇ ಎಕ್ಸಲೆಂಟ್ ಆಗಿತ್ತು ಅಂತ ನಮ್ಮ ತೀರ್ಪುಗಾರರು ಹೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಈ ಥರ ಬ್ರೌನೀಸನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಶುಗರ್ ಕ್ಲೌಡ್ ಬ್ರೌನೀಸ್ ಈ ಒಂದು ಪೇಜ್ನಲ್ಲಿ ಆರ್ಡರ್ ಮಾಡ್ಬೋದು, ಅಥವಾ ಆ್ಯಪಲ್ ಮಾರ್ಟಲ್ಲಿ ಬಂದು ಇದನ್ನು ನೀವು ಆರ್ಡರ್ ಮಾಡಿ ಇದರ ಟೇಸ್ಟನ್ನು ನೀವು ಸವಿಬೋದು. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆ್ಯಪಲ್ ಮಾರ್ಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್ ಅಂತ ಹೇಳ್ಬೋದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಆ್ಯಂಡ್ ಟೇಸ್ಟಿ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಮಂಗಳೂರಿನ ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲಾ ಸಿನ್ಸ್ 1980. ಈ ಒಂದು ಕಾರ್ಯಕ್ರಮಕ್ಕೆ ಕೋ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೀಡಿಯಾ ಪಾರ್ಟ್ನರ್ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಒಂದು ಸಮಯ ಬಂದಿದೆ. ಸೊ ನೋಡೋಣ, ನಿಮ್ಮೆಲ್ಲರನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.